ಸೊ ಈಗ ಥರ್ಡ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ. ದ ಕೋಚ್ ಆಫ್ ಅ ಕ್ರಿಕೆಟ್ ಟೀಮ್ ಬೈಸ್ 7 ಬ್ಯಾಟ್ಸ್ ಆ್ಯಂಡ್ 6 balls for ₹3,800. Later she buys 3 bats and 5 balls for ₹1,750. Find the cost of each bat and each ball ಅಂತ ಇದೆ ಅಲ್ವಾ. ಸೊ ಇಲ್ಲಿ ಏನು ಹೇಳಿದೆ ಅಂದರೆ, ಕೋಚ್ ಇದ್ದಾರಲ್ಲ ಅವರು, ಕ್ರಿಕೆಟ್ ಕೋಚ್ ಇದ್ದಾರಲ್ಲ ಅವರು 7 ಬ್ಯಾಟ್ಸ್ ಮತ್ತು 6 balls ₹3,800ಗೆ ತೊಗೊಂಡಿದ್ದಾರೆ. ಆಮೇಲೆ ಮತ್ತೆ ಕಮ್ಮಿ ಆಯಿತು, ಅದಕ್ಕೆ ಮತ್ತು 3 ಬ್ಯಾಟು ಆಮೇಲೆ 5 balls-ನ್ನು 1,750ಗೆ ತೊಗೊಂಡ್ರು. ಸೊ ಅದರಿಂದ ವಾಟ್ ಈಸ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಆ್ಯಂಡ್ ಈಚ್ ಬಾಲ್ ಅಂತ ಕೇಳಿದ್ದಾರೆ. ಸೊ ಈಗ 7 ಬ್ಯಾಟ್ಸ್ ಆ್ಯಂಡ್ 6 balls 3,800ಗೆ ತೊಗೊಂಡ್ರೆ, 3 ಬ್ಯಾಟ್ಸ್ ಮತ್ತು 5 balls 1,750ಗೆ ತೊಗೊಂಡ್ರೆ, 1 ಬ್ಯಾಟ್ ಮತ್ತು 1 ಬಾಲಿನ ಕಾಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸೇಮ್ ಸಬ್ಸ್ಟಿಟ್ಯೂಷನ್ ಮೆಥಡೇ ಯೂಸ್ ಮಾಡಬೇಕಾಗತ್ತೆ. ಸೊ ಈಗ ಲೆಟ್ ದ ಕಾಸ್ಟ್ ಆಫ್ ಅ ಬ್ಯಾಟ್ ಬಿ ಎಕ್ಸ್ ಅಂತ ಇಟ್ಕೊಳ್ಳೋ, ಆಮೇಲೆ ಲೆಟ್ ದ ಕಾಸ್ಟ್ ಆಫ್ ಅ ಬಾಲ್ ಬಿ ವೈ ಅಂತ ತಗೊಳ್ಳುವ. ಸೊ ಈಗ ರಿಕ್ವೈರ್ಡ್ ಇಕ್ವೇಷನ್ ಏನು, ಅಲ್ಲಿ ಏನು ಹೇಳಿದರು, 7 ಬ್ಯಾಟ್ ಅಂತ ಹೇಳಿದ್ರಲ್ಲ, 7x + 6 balls ಅಂತ ಹೇಳಿದರು, 6y = 3,800 ಕೊಂಡ್ಕೊಂಡಿದ್ರು ಅಲ್ವಾ. ಸೊ ಅದನ್ನು ಫಸ್ಟ್ ಇಕ್ವೇಷನಾಗಿ ತೊಗೊಳ್ಳುವ. ಆಮೇಲೆ ಸೆಕೆಂಡ್ ಇಕ್ವೇಷನ್ ಏನು ಹೇಳ್ತು, 3 ಬ್ಯಾಟ್ಸ್ 3x + 5 balls 5y = 1,750. ಇದನ್ನು ಸೆಕೆಂಡ್ ಇಕ್ವೇಷನಾಗಿ ತೊಗೊಳ್ಳುವ. ಇದು ಆಮೇಲೆ ಕೊಂಡ್ಕೊಂಡಿದ್ದು, ಇದು ಫಸ್ಟಿಗೆ ತೊಗೊಂಡಿದ್ದು. ಅರ್ಥ ಆಯ್ತಲ್ಲ ಈ 2 ಇಕ್ವೇಷನ್ ಹೇಗೆ ಬಂತು ಅಂತ. ಓಕೆ, ಫ್ರಮ್ ಇಕ್ವೇಷನ್ 2, ಈಗ ಇವೆರಡರಲ್ಲಿ ಸಿಂಪ್ಲರ್ ಇಕ್ವೇಷನ್ ಯಾವುದಿದೆ, ಇದು ಸೆಕೆಂಡ್ ಇಕ್ವೇಷನ್ ಅಲ್ವಾ. ಸೊ ಆ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಯೂಸ್ ಮಾಡುವ. ಸೊ ಈಗ ಸೆಕೆಂಡ್ ಇಕ್ವೇಷನನ್ನು 3x + 5y = 1,750 ಅಂತ ಇದೆ ಅಲ್ವಾ. ಸೊ 3x ಹಾಗೆ ಇಟ್ಕೊಳ್ಳಿ, 1,750 ಹಾಗೆ ಇರುತ್ತೆ, ಪ್ಲಸ್ 5y ಇದ್ದಿದ್ದು ಈಚೆ ಬರುವಾಗ ಏನಾಗುತ್ತೆ, -5y ಆಗುತ್ತೆ ಅಲ್ವಾ. ಸೊ ಇದು -5y ಆದಮೇಲೆ ಈಗ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯುವಾಗ ಏನು ಮಾಡ್ತೇವೆ, x = 1,750 - 5y. ಈ 3 ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬರುವಾಗ ನಾನು ಹೇಳಿದ್ದೆ ಡಿವಿಷನ್ ಆಗುತ್ತೆ. ಸೊ ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಸೊ ಥರ್ಡ್ ಇಕ್ವೇಷನ್ ಏನಾಗುತ್ತೆ ಈಗ ನಮ್ಮದು, x = 1,750 - 5y/3 ಅಂತ ಆಗುತ್ತೆ. ಇದು ನಮ್ಮ ಥರ್ಡ್ ಇಕ್ವೇಷನ್ ಆಯಿತು. ಸೊ ಈಗ ಸಬ್ಸ್ಟಿಟ್ಯೂಟ್ 3 in 1 ಅಂತ ಇದೆ ಅಲ್ವಾ ನೆಕ್ಸ್ಟ್. ಸೊ ಈಗ ಥರ್ಡ್ ಇಕ್ವೇಷನ್ ಸಿಕ್ಕಿದೆ. ಈಗ ಫಸ್ಟ್ ಇಕ್ವೇಷನ್ ಏನು ಹೇಳ್ತಾ ಇತ್ತು, 7x + 6y = 3,800 ಅಂತಿತ್ತು ಅಲ್ವಾ. ಸೊ ಇದಕ್ಕೀಗ ಥರ್ಡ್ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಈಗ ಇಲ್ಲಿ 7 ಹಾಗೆ ಇರುತ್ತೆ, ಎಕ್ಸ್ ಬದಲಿಗೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿತ್ತಲ್ವ, ಅದರ ಬದಲಿಗೆ ಎಕ್ಸ್ ವ್ಯಾಲ್ಯೂನ ಹಾಕಬೇಕೀಗ. ಇಲ್ಲಿ ಏನಿದೆ, 1,750 - 5y/3 ಇದು ಎಕ್ಸ್ ವ್ಯಾಲ್ಯೂ. ಈ ಎಕ್ಸ್ ಬದಲಿಗೆ ಇದು ಹಾಕಿದ್ದೇವೆ. ಆಮೇಲೆ ಹಾಗೆ ಇರುತ್ತೆ, +6y + 6y = 3,800. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಇದು ಡಿವೈಡ್ ಆಗಲ್ಲ, 7 ಮತ್ತು 3 ಡಿವೈಡ್ ಆಗಲ್ಲ, ಅದಕ್ಕೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ. 7 × 1,750 ಎಷ್ಟಾಗುತ್ತೆ, 12,250 ಆಯಿತು ಅಲ್ವಾ. ಸೊ ಈಗ ಮೈನಸ್ ಸಿಂಬಲ್ ಹಾಗೆ ಇರುತ್ತೆ. 7ಅನ್ನು 5ಗೆ ಮಲ್ಟಿಪ್ಲೈ ಮಾಡಿ, 7 5s 35y ಆಯಿತು. ಸೊ 35y ಡಿವೈಡೆಡ್ ಬೈ 3 ಹಾಗೆ ಇದೆ, ಪ್ಲಸ್ 6y + 6y = 3,800 ಆಯಿತಾ. ಸೊ ಈಗ ಇದಿಷ್ಟು ಸಿಕ್ಕಿ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್, ಈಗ ಇದಕ್ಕೆ ಕಾಮನ್ ಆಗಿ ನಾವು
ಡಿನಾಮಿನೇಟರ್ ತೊಗೊಳ್ಳುವ. ಯಾಕೆಂದರೆ ಇಲ್ಲಿ 6y ಇದೆ, ಇಲ್ಲಿಯೂ ಸಹ y ಇದೆ, ಇಲ್ಲಿ y ಇಲ್ಲೂ y ಇದೆ. ಇದನ್ನು ಪ್ಲಸ್ ಆರ್ ಮೈನಸ್ ಮಾಡ್ಬೋದಲ್ವ. ಸೊ ಅದರಿಂದ ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು. ನಾನು ಹೇಳಿದ್ದೆ ಹೋಲ್ ನಂಬರಿಗೂ ಫ್ರ್ಯಾಕ್ಷನಿಗೂ ಪ್ಲಸ್ ಆರ್ ಮೈನಸ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ಸೇಮ್ ಮಾಡ್ಕೊಳ್ತೇವೆ. ಇದನ್ನೀಗ ಫ್ರ್ಯಾಕ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು 3 ಇದೆ, ಇಲ್ಲೂ ಸಹ ಡಿವೈಡೆಡ್ ಬೈ 3 ಮಾಡ್ಕೋತೇವೆ. ಸೊ ಡಿವೈಡೆಡ್ ಬೈ 3 ಮಾಡ್ಕೋಬೇಕಾದ್ರೆ ಇಲ್ಲಿ ಏನು ಮಾಡ್ತೇವೆ, ಮಲ್ಟಿಪ್ಲೈ ಬೈ 3 ಮಾಡ್ಕೋತೇವೆ ಅಲ್ವಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಾಯ್ತು, ಈಗ ಇದು ಹಾಗೆ ಇರುತ್ತೆ. 12,250 ಮೈನಸ್ 35y ಹಾಗೆ ಇದೆ. ಇಲ್ಲಿ 3ಇಂದ ಮಲ್ಟಿಪ್ಲೈ ಮಾಡಿರ್ತೇವಲ್ವ, 6 3s, ಯಾಕೆಂದರೆ ಈ 3 ಡಿನಾಮಿನೇಟರ್ ಇಲ್ಲೂ ಬರಬೇಕು, ಅದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ. 6 3s 18y ಇಲ್ಲಿ ಬಂತು. ಈಗ ಕಾಮನ್ ಆಗಿ ಎರಡು ಇದಕ್ಕೆ ಇಕ್ವೇಷನ್ಗೆ 3 ಕಾಮನ್ ಆಗಿ ಡಿನಾಮಿನೇಟರ್ ಬಂತು ಅಲ್ವಾ. ಈಗ ಇದು ಹಾಗೆ ಉಳಿತಿಲ್ಲ, ಈಸ್ ಈಕ್ವಲ್ ಟು 3,800 ಹಾಗೆ ಬಂತು. ಇದಿಷ್ಟು ಅರ್ಥ ಆಯ್ತಲ್ವ. ಸೊ ಇದಾದಮೇಲೆ ಈಗ ಇಲ್ಲಿ ಇದು ಹಾಗೆ ಕೆಳಗೆ ಇಳಿಸ್ಕೊಳ್ಳಿ. 12,250 ಹಾಗಿರುತ್ತೆ. ಇದನ್ನೀಗ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 35 ಮೈನಸ್ 18y, 35 ಮೈನಸ್ 18y ಎಷ್ಟಾಗುತ್ತೆ, 17y ಆಗುತ್ತೆ. ನಾನು ಹೇಳಿದ್ದೆ ಗ್ರೇಟರ್ ಸಿಂಬಲ್ ಹಾಕಿ ಅಂತ ಹೇಳಿದ್ದೆ. ಸೊ ಇಲ್ಲಿ 35 ಮತ್ತು 18ಅಲ್ಲಿ ಯಾವ್ದು ಗ್ರೇಟರ್ ಇದೆ, 35 ಗ್ರೇಟರ್ ಇದೆ, ಅದಕ್ಕೆ ಮೈನಸ್ ಸಿಂಬಲ್ ಇದೆ. ಆ ಮೈನಸ್ ಸಿಂಬಲ್ ಇಲ್ಲಿ ಹಾಕಿದ್ದೀವಿ. ಅರ್ಥ ಆಯ್ತಾ. ಇಸ್ ಈಕ್ವಲ್ ಟು ಈಗ ಇಲ್ಲಿ ಈ 3 ಇದೆಯಲ್ಲ, ಇಲ್ಲಿ ಕೆಳಗಡೆ 3 ಇದೆಯಲ್ಲ, ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೇವೆ. ಡಿವಿಷನ್ ಇದ್ದಿದ್ದು ಈಚೆ ಬಂದಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳಿದ್ದೆ. ಮಲ್ಟಿಪ್ಲೈ ಬೈ 3 ಆಯಿತು. ಸೊ ಈಗ ಮಲ್ಟಿಪ್ಲೈ ಇದು 3,800 ಮಲ್ಟಿಪ್ಲೈಡ್ ಬೈ 3 ಎಷ್ಟಾಗುತ್ತೆ, 11,400 ಆಯಿತು. ಅರ್ಥ ಆಯ್ತಾ. ಈ ಸ್ಟೆಪ್ ಗೊತ್ತಾಯ್ತಲ್ಲ. ಇದು ಡಿವಿಷನ್ ಇದ್ದಿದ್ದು ಇಲ್ಲಿ ಬಂದು ಮಲ್ಟಿಪ್ಲೈ ಆಯಿತು, ಅದು ಮಲ್ಟಿಪ್ಲೈ ಮಾಡಿದ್ದು 11,400 ಸಿಕ್ತು. ಅರ್ಥ ಆಯ್ತಲ್ವ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು, ಈಗ ಇಲ್ಲಿ ಮೈನಸ್ 17y ಹಾಗೆ ಇಟ್ಕೊಳ್ಳುವ. ಇವೆರಡು ಸೇಮ್ ನಂಬರ್ಸ್ ಇದ್ದಾವೆ, ಇದು ಆಚೆಗೆ ಬರಲಿ. ಸೊ ಈಗ 11,400 ಅಲ್ಲೇ ಇದೆ, ಇದು ಈಚೆ ಬಂದರೆ ಏನಾಗುತ್ತೆ, ಇದು ಪ್ಲಸ್ ಇದೆ, ಈಚೆ ಬಂದರೆ ಮೈನಸ್ ಆಯಿತು. ಮೈನಸ್ 12,250 ಆಯಿತು ಅಲ್ವಾ. ಸೊ ಇದಾದಮೇಲೆ ಈಗ ಇಲ್ಲಿ ಮೈನಸ್ 17y ಹಾಗೆ ಇಟ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, ಇಲ್ಲಿ 850 ಸಿಕ್ತು. ಗ್ರೇಟರ್ ನಂಬರ್ ಸಿಂಬಲ್, ಗ್ರೇಟರ್ ನಂಬರ್ ಯಾವುದು ಇದರಲ್ಲಿ, 12,000 ಅಲ್ವಾ. 11,000 12,000. ಸೊ 12 ಈಸ್ ಗ್ರೇಟರ್. ಸೊ ಇಲ್ಲಿ ಮೈನಸ್ ಸಿಂಬಲ್ ಈಚೆ ಬರುತ್ತೆ. ಅರ್ಥ ಆಯ್ತಾ. ಮೈನಸ್ 850. ದೇರ್ಫೋರ್ y ಈಸ್ ಈಕ್ವಲ್ ಟು ಏನಾಯಿತು, ಮೈನಸ್ 850 ಹಾಗೆ ಇರುತ್ತೆ. ಮೈನಸ್ 17 ಹೋಲ್ ಆಗಿ ನಾವು ಇಲ್ಲಿ ಮಲ್ಟಿಪ್ಲೈ ಇದ್ದಿದ್ದು ಈಚೆ ಬರುವಾಗ ಡಿವಿಷನ್ ಆಯಿತು ಅಲ್ವಾ. ಸೊ ಮೈನಸ್ 17 ಇಲ್ಲಿ ತೊಗೊಂಡ್ವಿ. ಸೊ ಈಗ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 17 1s 17 50s. ಅರ್ಥ ಆಯ್ತಾ. ಸೊ ಇಲ್ಲಿ y ಈಸ್ ಈಕ್ವಲ್ ಟು 50 ಬಂತು. ಅರ್ಥ ಆಯ್ತಾ. ಸೊ y 50 ಬಂತು. ಈಗ ನೆಕ್ಸ್ಟ್ ಈಗ ಸಬ್ಸ್ಟಿಟ್ಯೂಟ್ y ಇನ್ 3. ಸೊ ಈಗ ಥರ್ಡ್ ಇಕ್ವೇಷನ್ ಏನು ಹೇಳ್ತಾ ಇತ್ತು, ಎಕ್ಸ್ ಈಸ್ ಈಕ್ವಲ್ ಟು 1,750 ಮೈನಸ್ 5y ಬೈ 3 ಅಂತ ಇತ್ತು ಅಲ್ವಾ. ಅದಕ್ಕೆ y ವ್ಯಾಲ್ಯೂವನ್ನು ಹಾಕುವ. ಈಗ 750 ಮೈನಸ್ 5, ಇಲ್ಲಿ y ಬದಲಿಗೆ 50 ಅಂತ ಹಾಕಿ, 50 ಡಿವೈಡೆಡ್ ಬೈ 3. ಸೊ ಈ ಸ್ಟೆಪ್ ಅರ್ಥ ಆಯ್ತಲ್ವ. ಸೊ ನೆಕ್ಸ್ಟ್ ಈಗ 1,750 ಮೈನಸ್ ಅದನ್ನು ಮಲ್ಟಿಪ್ಲೈ ಮಾಡಿದಾಗ 5 ಇಂಟು 50 ಮಾಡಿದಾಗ 250 ಸಿಕ್ತು ಅಲ್ವಾ. 5 ಇಂಟು 50 ಎಷ್ಟು, 250 ಮೈನಸ್ 250 ಡಿವೈಡೆಡ್ ಬೈ 3. ಅರ್ಥ ಆಯ್ತಲ್ವ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡನ್ನು ಮೈನಸ್ ಮಾಡಿದರೆ ಎಷ್ಟು ಸಿಗುತ್ತೆ, 1,500 ಬೈ 3 ಆಯಿತು. ಸೊ 1,500 ಬೈ 3 ಇದನ್ನು ಡಿವೈಡ್ ಮಾಡಿ. 3 1s 3 500s ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಕ್ತು, 500. ದೇರ್ಫೋರ್ ದ ಕಾಸ್ಟ್ ಆಫ್ ಅ ಬ್ಯಾಟ್.
ಸೊ ನಾವು ಎಕ್ಸ್ ಅಂದರೆ ಬ್ಯಾಟ್ ಅಂತ ತೊಗೊಂಡಿದ್ವಿ ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು ಬ್ಯಾಟ್, ದೇರ್ ಫೋರ್ ದ ಕಾಸ್ಟ್ ಆಫ್ ಅ ಬ್ಯಾಟ್ ಈಸ್ ₹500. ಆಮೇಲೆ ಕಾಸ್ಟ್ ಆಫ್ ಅ ಬಾಲ್ ಅಂದರೆ ನಾವೇನಂತ ತೊಗೊಂಡಿದ್ವಿ, ವೈ ಅಂತ ತೊಗೊಂಡಿದ್ವಿ. ಸೊ ಬಾಲಿದ ವ್ಯಾಲ್ಯೂ ಎಷ್ಟು, ₹50. ಅರ್ಥ ಆಯ್ತಲ್ವ. ಇಷ್ಟು ಬರ್ತಾರೆ ಆಯಿತು ಎಕ್ಸಾಮಲ್ಲಿ. ಓಕೆ, ಥ್ಯಾಂಕ್ ಯು.